ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ರಾತ್ರಿಯಿಂದ ಶುರು ಮಾಡ್ತಾ ಇರೋದು. ಟೈಮ್ ಆಲ್ರೆಡಿ 9 ಗಂಟೆ ಆಗಿತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶಿವರು ಮ್ಯಾಗಿ ತಿಂತೀನಿ ಅಂದರು. ಹಾಗಾಗಿ ಮ್ಯಾಗಿ ಮಾಡೋಕ್ಕೆ ಅಂತ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಇಷ್ಟೊತ್ತಲ್ಲಿ ಅಂತಂದರೆ ಇವತ್ತು ಶಿವರು ಊರಿಗೆ ಹೋಗ್ತಿರೋದ್ರಿಂದ ನೈಟ್ ಜರ್ನಿ ಒಂದು 10-11 ಗಂಟೆ ಹೊರಡೋಣ ಅಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊಟ್ಟೆ ಸುತ್ತಾಯಿತು. ನೈಟ್ ಹೋಗೋದ್ರಿಂದ ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಶಿವರ್ ಕೂಡ ಮ್ಯಾಗಿ ಮಾಡಿಕೊಡು ಅಂದ್ರಲ್ಲ, ಸೊ ಹಾಗಾಗಿ ಸ್ವಲ್ಪ ಮ್ಯಾಗಿ ತಿಂದು ಹೊರಟ್ವಿ. ನನಗೆ ಜರ್ನಿ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಶಿವರ್ ಊರಿಗೆ ಬಂದ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿಕೊಂಡೆ. ಸೊ ನನಗೆ 2ನೇ ಚಾನಲ್ ನಿಮಗೆಲ್ಲ ಗೊತ್ತಿರುತ್ತೆ, ಕವಿತಾ ಲೈಫ್ ಸ್ಟೈಲ್ ಅಂತ. ನಾನು ತುಂಬ ದಿನದಿಂದ ಸುಮಾರು ಒಂದು 2 ತಿಂಗಳಾಯ್ತು ಅದರಲ್ಲಿ ವಿಡಿಯೋ ಹಾಕೋದು ಬಿಟ್ಬಿಟ್ಟಿದ್ದೆ. ಯಾಕಂದರೆ ಶಿವರು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೆ ಅಪ್ಲೈನೇ ಮಾಡಿರಲಿಲ್ಲ. ಅಪ್ಲೈ ಮಾಡೋದಕ್ಕೂ ಮೊದಲು ವೆರಿಫಿಕೇಷನ್ ಮಾಡಬೇಕು, ಅಡ್ರೆಸ್ ವೆರಿಫಿಕೇಷನ್ ಎಲ್ಲ. ತುಂಬ ಸಲ ಹೇಳಿ ನನಗೂ ಸಾಕಾಗ್ಬಿಟ್ಟಿತ್ತು, ಮಾಡಿರಲಿಲ್ಲ. ಆಮೇಲೆ ನಾನೇ ಕೋಲ್ಕತ್ತಾಗೆ ಹೋದ್ಮೇಲೆ ಅಡ್ರೆಸ್ ವೆರಿಫಿಕೇಷನ್ ಮಾಡಿದೆ. ಮತ್ತು ಅವ್ರ ಅಡ್ರೆಸ್ ಬೇರೆ ಹಾಕ್ಬಿಟ್ಟಿದ್ರು. ನಾನು ಒಂದು ಸಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿ 2 ಅಡ್ರೆಸ್ನ ಒಂದೇ ಥರಕ್ಕೆ ಹಾಕಿ ಅಪ್ಲೈ ಮಾಡಿದೆ. ಫಸ್ಟ್ನೇ ಸಲಿಗೆ ಬಂತು ನನಗೆ, ಅಪ್ಲೈ ಮಾಡಿದ್ದು ಫಸ್ಟ್ ಟೈಮ್ಗೆ ಬಂತು. ಇನ್ನೊಂದು ಈ ಚಾನಲ್ದು, ಇವಾಗ ನಾನು ವಿಡಿಯೋ ಹಾಕ್ತಿದ್ದೀನಲ್ಲ, ಈ ಚಾನಲ್ದು ನನಗೆ 3ನೇ ಸಲಕ್ಕೆ ಬಂದಿದ್ದು. ಆದರೆ ಈ 2ನೇ ಚಾನಲಿಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು 1ನೇ ಸಲಿಗೆ ಬಂತು. ಕರೆಕ್ಟಾಗಿ ನಾವು ಬಂದ್ವಿ ಇಲ್ಲಿಗೆ ಒಂದು ಮಧ್ಯಾಹ್ನ ಸಂಜೆ ಒಂದು 4 ಗಂಟೆ ಅಷ್ಟರೊಳಗೆ ಗೂಗಲ್ ಪಿನ್ ಬಂತು. ಸಿಕ್ಕಾಬಟ್ಟೆ ಖುಷಿಯಾಗೋಯ್ತು ನನಗೆ. ಯಾವಾಗಲೂ $ಎಲ್ಲ ಕಂಪ್ಲೀಟ್ ಆಗಿತ್ತು. $10 ಆದಮೇಲೆ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದು. ಬಟ್ ನನಗದು ಅಡ್ರೆಸ್ ವೆರಿಫಿಕೇಷನ್ ಮಾಡ್ದಲೇ ವಿಡಿಯೋ ಮಾಡಲಿಕ್ಕೆ ಬೇಜಾರಾಗೋಗ್ಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡ್ತಿರಲಿಲ್ಲ. ಸೊ ಇನ್ನು ಮುಂದೆ 2 ಚಾನಲಲ್ಲೂ ವಿಡಿಯೋ ಮಾಡ್ಕೊಂಡು ಹೋಗಬೇಕು. ಮೊದಲೇ ಏನಾದರೂ ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡಿದರೆ ನನಗೆ ಯಾವಾಗಲೂ ಗೂಗಲ್ ಪಿನ್ ಬರ್ತಿತ್ತು. ಬಟ್ ಶಿವರು ತುಂಬ ನೆಗ್ಲೆಕ್ಟ್ ಮಾಡಿದ್ರಿಂದ ನನಗೆ ಇವಾಗ ಬಂತು. ಸುಮಾರು ಒಂದು 2 ತಿಂಗಳೇ ಆಗೋಗ್ಬಿಟ್ಟಿತ್ತು ನನ್ನದು ಚಾನಲ್ ನಿಂತೋಗಿ. ಬಿಸಿನೀರು ಕುದಿಸೇ ಹಾಕೋದ, ಆಮೇಲೆ ಹಿಂಗೆ ಹಿಟ್ಟು ನಡ್ಕೋದ. ಅದಕ್ಕೊಂದು ಇದು ಚಪಾತಿ ಕಾವು ಹಾಕತಿ. ಚಪಾತಿ ತಿಂದ್ರೆ ರೊಟ್ಟಿ ತಿನ್ಬೇಕ. ಮತ್ತು ಉಕ್ರಿ ಜೋಳ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ ಕಾಸ ಉಪ್ಪಿಟ್ಟು ಹಂಗೆ ಹೆಸರಿಡ್ತಿಲ್ಲ ಹಂಗೆ ಹೆಸರಿಟ್ಟು ಇದನ್ನು ತಿರುವಿ ತಿನ್ಬೇಕು. ಹೊಟ್ಟಿ ಚಲೋ ಅಂದ್ರೆ ಚಪಾತಿ ಕಾವು ಹಾಕತಿ. ಉಪ್ಪಿಟ್ಟು ಚಪಾತಿ ತಿಂದ್ರೆ ಏನಾಕತಿ ಶರೀರಕ್ಕೆ? ಕಾವು ಹಾಕತಿ, ಬಾಯಿ ನೋವು ಹಾಕತಿ, ಶರೀರ ಕಾವ. ಇದು ಜೋಳದ ಕಾವು ಇಲ್ಪ ಇದು ಜೀವನ ನೋಡ ಅವ್ನು ಹೆಂಗಿರ್ತಾನೆ ನಾಳೆ ಆಸೆ ಇತ್ತು. ಏನಿದು ಹಿಂಗೆ ಮಾಡ್ತತಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮ್ಗೆ ಏನಾದರೂ ಸೌಂಡ್ ಕೇಳಿಸ್ತಾ ಇರ್ಬೋದು. ಬಟ್ ಇಲ್ಲಿ ಕೈ ಮಗ್ಗ ಇರೋದ್ರಿಂದ ಅದ್ರ ಸೌಂಡ್ ಕೇಳಿಸುತ್ತೆ. ಸೊ ಆದ್ರೂ ಏನು ಮಾಡೋಂಗಿಲ್ಲ, ವಾಯ್ಸ್ ಕೊಡಲೇಬೇಕಲ್ವ. ಸೊ ಹಾಗಾಗಿ ಕೊಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನನಗೆ ತುಂಬ ದಿನದಿಂದ ಆಸೆ ಇದೆ 2 ಕೈಲೂ ರೊಟ್ಟಿ ಬಡಿಯೋದು ಕಲಿಬೇಕು ಅಂತ. ಇವತ್ತು ನಮ್ಮ ಶಿವವ್ರಿಗೆ ದೊಡ್ಡಮ್ಮ ಆಗಬೇಕು, ಅವರು ಮಾಡ್ತಾಯಿದ್ರು. ಅವ್ರ ಹತ್ರ ನಾನು ಕೂಡ ಹೇಳಿಸ್ಕೊಂಡೆ. ಅದಕ್ಕೂ ಬದಲು ವಿಡಿಯೋ ಮಾಡ್ಕೊಂಡ್ಬಿಟ್ರೆ ನಾನು ನೋಡ್ಕೊಂಡು ಕಲ್ತ್ಕೊಬೋದು ಅಂದ್ಬಿಟ್ಟು. ಸೊ ಅದಷ್ಟನ್ನು ಅವ್ರು ಮಾಡೋದೆಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಅವ್ರು ಎಷ್ಟು ಚೆನ್ನಾಗಿ ರೊಟ್ಟಿನ ತಟ್ತಾ ಇದ್ದಾರೆ ಅಂತ. ನಮ್ಮ ಕಡೆ ಎಲ್ಲ ಏನಂದರೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ, ಒಂದು ಅಂಚು ಮೇಲೆ ಬಳಿತೀವಿ, ಇಲ್ಲಾಂದರೆ ಸೊ ನಾವೂ ಕೂಡ ತೆಳುವಾಗಿ ಬಟ್ 2 ಕೈಲೂ ತಟ್ಟಿ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಅದನ್ನು ಕಲಿಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ಅಡುಗೆನೂ ಕಲ್ತಿದ್ದೀನಿ, ಆದರೆ ಏನೋ ಗೊತ್ತಿಲ್ಲ, ಅದೊಂದು ರೊಟ್ಟಿ ಮಾತ್ರ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಅದು ಏನು ಕಾರಣ ಅನ್ನೋದು ಇನ್ನೂ ನನಗೆ ಗೊತ್ತಿಲ್ಲ. ನೋಡೋಣ, ಈ ಸಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಸೊ ಅದನ್ನು ನೋಡಿಕೊಂಡು ಈ ಸಲ ಟ್ರೈ ಮಾಡಬೇಕು. ಪ್ರಯತ್ನ ಪಟ್ಟರೆ ಯಾವುದೂ ಕೂಡ ಕಷ್ಟ ಅಲ್ಲ. ಸೊ ಪ್ರಯತ್ನ ಪಡ್ದಲ್ಲೇ ಇದ್ದರೆ ಎಲ್ಲದೂ ಕಷ್ಟ ಅನಿಸುತ್ತೆ. ನೀರು ಒಂದೇ ಕೈಲಿ ಮಾಡ್ತೀಯ ದಪ್ಪಕ್ಕ ನೆಟ ತುಂಬ ಏನಿಲ್ಲ. ಅಂದರೆ ಇವ್ರು ಚೆನ್ನಾಗಿ ಬರಲ್ಲ ಅಂತಾರೆ. ಅದೇನಕ್ಕಂತಾನೆ ಗೊತ್ತಿಲ್ಲ. ಏನಾಗುತ್ತೆ ರೀ ಈಗ ಮಾಡೋದು ಹೆಂಗೆ ಮಾಡ್ತಾಳ? ದಪ್ಪ ಮಾಡ್ತಾವ ನತ್ತಿ ಹಾಕ್ಲ ಬಾಡ್ಯ ವಿಷ್ಣು ನೋಡ್ಬೇಕು. ಎಷ್ಟು ತುಪ್ರಾಗಿದೆ ನನಗೆ ತುಪ್ರಾಗ್ಯ
ಅವರು ರೊಟ್ಟಿನ ಅಲ್ಲೇ ಮಾಡಿ ಅಲ್ಲೇ ಬೇಯಿಸಿ ಕೊಡ್ತಾಯಿದ್ರು. ಅದು ಬಿಸಿ ಇದು ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟು ಸ್ಮೂತಾಗಿ ಬಂತು ರೊಟ್ಟಿ ಮಾತ್ರ. ಸೊ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನಿಮಗೂ ಯಾರಿಗಾದ್ರೂ ಜೋಳದ ರೊಟ್ಟಿ ಬರಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಸೊ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಈ ಥರದ್ದೊಂದು ಏನು ಇವರು ಪರಾತ ಅಂತ ಹೇಳ್ತಾರಂತೆ, ಅದೊಂದು ತಗೊಂಡು ಹೋಗಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಅದರಲ್ಲೂ ಒಂದು ಸಲ. ಇಲ್ಲಾಂದರೆ ಕಲ್ಲು ಮೇಲೂ ಬೇಕಾದರೆ ತಟ್ಬೋದಂತೆ. ಬಟ್ ಈ ಕಡೆ ಎಲ್ಲ ಜಾಸ್ತಿ ಇದರಲ್ಲೇ ಕಲಿಸ್ಬಿಟ್ಟು ಇದರಲ್ಲೇ ತಟ್ತಾರೆ. ನೋಡೋಣ, ಶಿವರಿಗೋಸ್ಕರ ಅದೊಂದು ರೊಟ್ಟಿ ಮಾಡೋದಾದ್ರೂ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರೊಟ್ಟಿ ತುಂಬ ತೆಳುವಾಗಿ ತಟ್ತೀನಿ, ಆದರೆ ಏನೋ ಗೊತ್ತಿಲ್ಲ, ಅದು ಬೇಯಿಸ್ಬೇಕಾದ್ರೆ ಅವರು ಬೇಯಿಸ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಅಂತ. ಅದೇ ನಾನು ಬೇಯಿಸ್ಬೇಕಾದ್ರೆ ಆ ಥರ ಉಬ್ಬಲ್ಲ, ಸ್ಮೂತ್ ಬರುತ್ತೆ, ಬಟ್ ಅದು ಉಬ್ಬಲ್ಲ. ಅದು ಉಬ್ಬೋ ಥರ ಬೇಯಿಸ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಅದೊಂಥರ ಇವಾಗ ನಾವು ಪುಲ್ಕ ಚಪಾತಿ ಮಾಡ್ತೀವಲ್ಲ ಆ ಥರ ಬರುತ್ತೆ. ಅವರು ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಅದು ರೊಟ್ಟಿ ಹಂಚು ಕೂಡ ಅಷ್ಟೇ ಚೆನ್ನಾಗಿದೆ, ಗುಂಡು ಕಲೆ ಇದೆ. ಈ ಕಡೆ ಎಲ್ಲ ಜಾಸ್ತಿ ಇದೇ ಥರದ ಹಂಚು ಬಳಸ್ತಾರೆ. ನಮ್ಮ ಶಿವರ್ ದೊಡ್ಡಮ್ಮ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಅವ್ರದ್ದು ಕೂಡ ಸೇಮ್ ಇದೇ ಥರದ ಹಂಚು. ಇಲ್ಲೆಲ್ಲ ಜಾಸ್ತಿ ಇದೇ ಥರದ್ದು ಯೂಸ್ ಮಾಡ್ತಾರಂತೆ. ನಾವೆಲ್ಲ ಹ್ಯಾಂಡಲ್ ಇರೋದೆಲ್ಲ ತೊಗೋತೀವಿ. ಬಟ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಇರೋದು ಹಂಚು ತೊಗೊಂಡಿದ್ದಾರೆ. ತುಂಬ ಅಂದರೆ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಹಾಗಾಗಿ ರೊಟ್ಟಿ ಚೆನ್ನಾಗಿ ಬರ್ಬೋದು ಅಂತ ಅನ್ಕೋತೀನಿ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಇದೆರಡನ್ನೂ ತಗೊಂಡು ಹೋಗಬೇಕು. ಸೊ ಶಿವು ಅವರು ನಾನು ಇವತ್ತು ರಾತ್ರಿ ಅಂದರೆ ನಾವು ಬಂದಿದ್ದಿನ ರಾತ್ರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ವಿ. ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇತ್ತು. ಅಪ್ಪ ಒಂದೇ ಮನೇಲಿರುತ್ತೆ, ಒಂದೊಂದು ಸಲ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗುತ್ತೆ. ಸೊ ಅಷ್ಟು ಮನೆ ಕ್ಲೀನ್ ಇರಲ್ಲ. ಹೊಸ ಮನೆ ತೊಗೊಂಡು ಬಿಟ್ಟು ಹೋಗಿರೋದು. ಸೊ ಅದಾದಮೇಲೆ ಅವರು ಇಲ್ಲೇ ವಾಸವಾಗಿರೋದು. ಎಲ್ಲದನ್ನು ಏನೂ ಕ್ಲೀನ್ ಮಾಡಿಸಿಲ್ಲ. ಸೊ ಅದು ಹೆಂಗೆ ತೊಗೊಂಡಿದ್ರು ಹಂಗೆ ಪೂಜೆ ಮಾಡಿಸಿ ಒಳಗಡೆ ಬಂದಿರೋದು. ಸೊ ಇನ್ನೂ ತುಂಬ ಕೆಲಸ ಇದೆ. ಸುಮಾರು ಲಕ್ಷಾಂತರ ರೂಪಾಯಿ ದುಡಬೇಕು, 5-6 ಲಕ್ಷನಾದ್ರೂ ಹೋಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂದರೆ. ಸದ್ಯದ ಪರಿಸ್ಥಿತಿಗೆ ನಮಗೆ ಅಷ್ಟು ಖರ್ಚು ಮಾಡಿ ಮಾಡಿಸೋವಂಥ ಪರಿಸ್ಥಿತಿ ಇಲ್ಲ. ಸ್ವಲ್ಪ ಸುಧಾರಿಸ್ಕೋಬೇಕು ಎಲ್ಲ. ಒಂದು ನಮ್ಮ ಕಮಿಟ್ಮೆಂಟ್ ಏನಿದೆ ಎಲ್ಲ ಸುಧಾರಿಸಿದ ಮೇಲೆ ಈ ಮನೆನ ರೆಡಿ ಮಾಡಿಸ್ಬೇಕು. ತುಂಬ ಅಂದರೆ ತುಂಬ ಕೆಲಸ ಇದೆ ಮನೆಗೆ ಮಾತ್ರ. ಸೊ ಹಾಗಾಗಿ ನಾನು ಈ ಸಲ ಮನೆನ ಫುಲ್ಲು ತೋರಿಸ್ಲಿಕ್ಕೆ ಆಗಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ. ಅಮ್ಮ ರೊಟ್ಟಿ ಕೂಡ ಮಾಡಿದ್ದಾಯಿತು. ಅದ್ರ ಜೊತೆಲಿ ಬದನೆಕಾಯಿ ಪಲ್ಯ ಮಾಡಿದರು, ಬಿಳಿ ಬದನೆಕಾಯಿ ಅಂತ ಹೇಳ್ತೀವಲ್ಲ ಅದ್ರದ್ದು, ಮತ್ತು ಕೆಂಪು ಚಟ್ನಿ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ನೋಡಿ ಆಚೆಯಿಂದ ತೋರಿಸ್ತಾ ಇದ್ದೀನಿ. ಇದು 2 ಮನೆ ಇರೋದು. ಈ ಕಡೆ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಅವ್ರ ದೊಡ್ಡಮ್ಮ ಇದ್ದಾರೆ. ಆ ಕಡೆದು ಪೂರಾ ಬಿಲ್ಡಿಂಗು. ನಮ್ಮದು ಟೋಟಲ್ 4 ಮನೆ, ಮೇಲ್ಗಡೆ 2 ಕೆಳಗಡೆ 2 ಇರೋದು. ಇವರು ಡಿವೈಡಲ್ಲಿ ತೊಗೊಂಡಿರೋದು. 35 lakh ಏನೋ ಆಯ್ತಂತೆ ವಿತೌಟ್ ರಿಜಿಸ್ಟ್ರೇಷನ್ದು ಎಕ್ಸ್ಟ್ರಾ. ಇಬ್ಬರೂ ಬೇರೆ ಬೇರೆ ಅವ್ರವ್ರ ಹೆಸ್ರಿಗೆ ಮಾಡ್ಕೊಂಡಿದ್ದಾರೆ. ಸೊ ಇವರು ಮನೆಯೆಲ್ಲ ರೆಡಿ ಮಾಡಿಸ್ಕೊಂಡು ಆಮೇಲೆ ಅವರ ಮನೆಗೆ ಶಿಫ್ಟ್ ಆದರು. ಸೊ ಶಿವವ್ರ ಅಮ್ಮ ಇದ್ದಾಗಲೇ ಮನೆ ತೊಗೊಂಡಿರೋದ್ರಿಂದ ಸ್ವಲ್ಪ ಮನೆ ಅವರೇನು ರೆಡಿ ಮಾಡಿಸ್ಲಿಲ್ಲ, ಸಡನ್ಲಿ ಆ ಮನೆಗೆ ಹೋಗಿದ್ದಾರೆ. ಸೊ ಇವಾಗ ನಾವು ರೆಡಿ ಮಾಡಿಸ್ಬೇಕು. ಸೊ ಆಚೆ ಊಟ ಮಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಷ್ಟೊತ್ತಾದರೂ ನಮಗೆ ನಿದ್ದೆನೇ ಬರಲಿಲ್ಲ, ಏನಕ್ಕಂತ ಗೊತ್ತಿಲ್ಲ, ಹೊಸ ಜಾಗ ಅನಿಸುತ್ತೆ. ಮತ್ತು ಲೈಟ್ ಬೇರೆ ಹೋಗೋದು ಬರೋದು ಮಾಡ್ತಿತ್ತು. ಶಿವವ್ರು ಅದನ್ನು ಬೇರೆ ರೆಡಿ ಮಾಡ್ಕೊಂಡು ಕೂತಿದ್ರು. ಪ್ರತಿಯೊಬ್ಬರು ಮನೆಯಲ್ಲೂ ಲೈಟು ಆನಲ್ಲೇ ಇದೆ. ದೀಪಾವಳಿ ಹಬ್ಬಕ್ಕೆ ಹಾಕಿದ್ರಲ್ಲ ಆ ಲೈಟ್ಗಳೆಲ್ಲ ಹಾಗೇ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ನನಗೆ ವಾತಾವರಣ ಈ ಸಲ ನನಗೆ ಅನ್ಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು. ಇದು ಶಿವವ್ರದ್ದು ಹಾಲಲ್ಲಿರೋ ಅಂಥದ್ದು ಫೋಟೋಸ್ ಎಲ್ಲ ತೋರಿಸ್ದೆ, ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮೇಲ್ಗಡೆ ಮನೆ, ಮೇಲ್ಗಡೆ ಇರೋದು. ಒಂದು ರೂಮಿಗೆ ಮಾತ್ರ ಟೈಲ್ಸ್ ಹಾಕಿದ್ದಾರೆ, ಇನ್ನೊಂದು ರೂಮಿಗೆ ಹಾಗೆ ಸಿಮೆಂಟ್ ಹಾಕಿದ್ದಾರೆ. ಸೊ ಕಬೋರ್ಡ್ಗಳೆಲ್ಲ ಇದೆ ಚಿಕ್ಕ ಚಿಕ್ಕದು, ನಾವು ಅಲ್ಮಾರಿ ಅಂತ ಹೇಳ್ತೀವಲ್ಲ ಆ ಥರ. ಸೊ ತುಂಬ ಚೆನ್ನಾಗಿದೆ. ಇದು ಬಾಲ್ಕನಿಲಿ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ, ಮೇಲ್ಗಡೆ ಬಂದು ನಿಂತ್ಕೊಂಡ್ರೆ. ಮನೆ ತುಂಬ ದೊಡ್ಡದಾಗಿದೆ. ನಾನು ತೊಗೊಂಡಿರೋ ಅಂಥ ಐಟಮ್ಸ್ಗಳು ಈ ಮನೆಗೆ ಸಾಕಾಗೋದೇ ಇಲ್ಲ, ಅಷ್ಟು ದೊಡ್ಡದಿದೆ ಮನೆ. ಆದರೆ ಇರೋಕ್ಕಾಗ್ತಾಯಿಲ್ಲ ಅಷ್ಟೇ, ಏನೂ ಮಾಡೋಂಗಿಲ್ಲ. ಒಂದು ಟೈಮಲ್ಲಿ ಒಂದು ಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಬೇಕು ಅಂತಾರಲ್ಲ ಆ ಥರ ಸಿಚುವೇಶನ್ ಆಗಿದೆ. ನಾವು ಇವಾಗ 2 ಕಡೆನೂ ಬಾಡಿಗೆ ಕಟ್ತಿದ್ದೀವಿ, ಸ್ವಂತ ಮನೆ ಖಾಲಿ ಉಳಿತಾ ಇದೆ. ನಮ್ಮೂರಲ್ಲಾಗಿರ್ಬೋದು, ಇವ್ರ ಮನೇಲಾಗಿರ್ಬೋದು. ಸೊ 2 ಸೇಮ್ ಸಿಚುವೇಶನ್ನು. ನೋಡೋಣ ಯಾವಾಗ ನಮಗೆ ಸ್ವಂತ ಮನೆಯಲ್ಲಿ ಇರೋವಂಥ ಅದೃಷ್ಟ, ಅದೊಂದು ಭಾಗ್ಯ ಕೂಡ ಬರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಈ ಥರ ಅಲೆಮಾರಿ ಜೀವನ ಮಾಡ್ತಾನೇ ಇರೋದಾಗಿದೆ. ಸೊ ಇವಾಗ ನೀವು ನೋಡ್ತೀರಾ ಅಂಥ ಟೆಂಪಲ್ಲು ಬಸವೇಶ್ವರ ದೇವ್ರದ್ದು. ಅಲ್ಲಿ ಶಿವವರು ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿಸ್ತಾಯಿದ್ರು ಅವ್ರ ತಾಯಿ ಇದ್ದಾಗ. ಸೊ ಏನೋ ಗೊತ್ತಿಲ್ಲ, ಅವ್ರ ಅಮ್ಮ ತೀರೋದ್ಮೇಲೆ ಅದೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ.
ಸೊ ನಮ್ಮ ಕಾರ್ ಕೂಡ ಕೆಳಗಡೆ ನಿಲ್ಲಿಸಿದ್ದೀವಿ, ಪಾರ್ಕ್ ಮಾಡೋಕ್ಕೆ ಸ್ವಲ್ಪ ಜಾಗ ಇದೆ. ಮತ್ತು ಬೆಳಗ್ಗೆಯಿಂದ ಇದೇ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಶಿವರ ಅಮ್ಮನ ಪೂಜೆ ಇರೋದ್ರಿಂದ ಸ್ಯಾರಿ ನಾನೊಂದು ತೊಗೊಂಡು ಬಂದಿದ್ದೆ. ಮತ್ತು ಅವ್ರ ದೊಡ್ಡಮ್ಮ ಅವರು ಸೀರೆ ತೊಗೊಳ್ಳೋಣ ಅಂತೇಳಿ ಕರ್ಕೊಂಡು ಬಂದರು. ಅವರು ಅಂದರೆ ಒಂದೇ ಸಲ ಇಡ್ತಾರಂತೆ ಎಲ್ಲ ಗೌರಿ ಹುಣ್ಣಿಮೆಲಿ ಊರಲ್ಲಿ ಎಲ್ಲರೂ ಒಂದೇ ಸಲ ಹಿರಿಯವರಿಗೆ ಪೂಜೆ ಮಾಡ್ತಾರಂತೆ. ಸೊ ಅವ್ರ ಮನೇಲೂ ಪೂಜೆ ಇತ್ತೇನೋ. ನಾನು ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿದೆ, ಹಾಗಾಗಿ ಅವರು ತೊಗೊಳ್ತಾಯಿದ್ರು. ಯಾಕೋ ಗೊತ್ತಿಲ್ಲ, ನನಗೆ ಇದೊಂದು ಸೀರೆ ನೋಡಿದೆ, ಸೊ ತುಂಬ ಇಷ್ಟ ಆಯಿತು. ನಂದು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಆ ಥರ ನೀಲಿ ಕಲರು ಮತ್ತು ಪಿಂಕ್ ಕಲರು ಬ್ಲೌಸ್ ಇರೋದು ಸೀರೆ ತೊಗೊಂಡಿದ್ದೆ. ಆದರೆ ಯಾಕೋ ಗೊತ್ತಿಲ್ಲ, ಅದೊಂದು ಸೀರೆ ತುಂಬ ಇಷ್ಟ ಆಯಿತು. ಆದರೆ ಕಡಿಮೆ ಪ್ರೈಸಿಗೆ ಸಿಕ್ತು. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಸೊ ಇವಾಗ ನಾನು ಎರಡು ಕೈಯಲ್ಲಿ ಇಟ್ಕೊಂಡಿರೋದು 2700, 2600 ರೂಪಾಯಿ ಇದೆರಡು ಸೀರೆನೂ. ಸ್ವಲ್ಪ ರೇಟ್ ನನಗೆ ಜಾಸ್ತಿ ಅಂತಲೇ ಅನ್ನಿಸ್ತು. ಮತ್ತು ಸೀರೆ ತುಂಬ ತೂಕವಾಗಿತ್ತು. ಸೀರೆ ತುಂಬ ತೂಕ ಆಗಿದ್ದರೆ ಉಡೋಕ್ಕಾಗಲ್ಲ, ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಲೈಟ್ ವೆಯ್ಟ್ ಇದ್ರೇ ಚೆಂದ ನನಗೆ. ಸೊ ಹಾಗಾಗಿ ಅದನ್ನೇನು ನಾನು ನೋಡಲಿಲ್ಲ. ಅವ್ರ ದೊಡ್ಡಮ್ಮ ಅವರು ಸೀರೆ ನೋಡ್ತಾಯಿದ್ರು. ಇವಾಗ ನಾನೇನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಈ ಸೀರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂತ ಗೊತ್ತಿಲ್ಲ, ಈ ಕಲರ್ ಇದೆ ನನ್ನ ಹತ್ರ, ಆದ್ರೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕಡಿಮೆ ಪ್ರೈಸ್ ಇತ್ತು. ಸೊ ಡಿಸ್ಕೌಂಟ್ ಹೋಗುತ್ತೆ 10% ಅಂತ ಅಂದರು. ನೋಡೋಣ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಫಸ್ಟು ಒಳಗಡೆ ಬ್ಲೌಸು ಮತ್ತು ಸೀರೆ ಸೆರಗಲ್ಲಿ ಯಾವ ಥರ ಬರುತ್ತೆ ಅದನ್ನು ತೋರಿಸಿ ಅಂತ ಹೇಳಿದೆ. ಸೊ ಅವರು ಇದು ಓಪನ್ ಮಾಡಿ ತೋರಿಸಿದ್ರು. ಸೀರೆ ಸೆರಗು ನೋಡ್ತಾ ಇರ್ಬೋದು, ಈ ಥರ ಇದೆ. ಒಳಗಡೆ ಬ್ಲೌಸೂ ಕೂಡ ಪಿಂಕ್ ಕಲರ್ ಬಂದಿದೆ. ಸೊ ಇವಾಗ ಬ್ಲೌಸ್ ತೋರಿಸ್ತಾ ಇದ್ದಾರಲ್ಲ, ಇದೇ ಬ್ಲೌಸು. ನನಗೆ ಅದು ಓಪನ್ ಮಾಡಿ ನೋಡಿದ ಮೇಲೆ ಇದ್ದಿದ್ದು ಇಷ್ಟ ಆಯಿತು. ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ. ಸೊ ಸ್ಯಾರಿ ಮಾತ್ರ ತುಂಬ ಲೈಟ್ ವೆಯ್ಟ್ ಇದೆ, ಹಾಗಾಗಿ ಅದೊಂದು ಸ್ಯಾರಿ ಇಷ್ಟ ಆಯಿತು, ತೊಗೊಂಡೆ. ಎಷ್ಟೇ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡ್ರು ಸೀರೆ ತೊಗೋಬಾರ್ದು, ಬಟ್ಟೆ ತೊಗೋಬಾರ್ದು ಅಂತ ಹಾಳಾದ ಮನಸ್ಸು ಇದೆಯಲ್ಲ, ಅದು ಕೇಳೋದೇ ಇಲ್ಲ. ಯಾವುದಾದ್ರೂ ನೋಡಿದ್ರೆ ಬೇಕೇ ಬೇಕು ಅನ್ನಿಸ್ಬಿಡುತ್ತೆ. ಸೊ ಏನು ಮಾಡೋಂಗಿಲ್ಲ, ಅದು ಹೆಣ್ಮಕ್ಳು ಹುಟ್ಟು ಗುಣ. ಸೀರೆ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಆಚೆ ಬಂದ್ವಿ. ಹಾಗೆ ತರಕಾರಿ ಏನೂ ಇರಲಿಲ್ಲ, ಅಡುಗೆ ಮಾಡಲಿಕ್ಕೆ ತರಕಾರಿ ಬೇಕೇ ಬೇಕಲ್ವ. ಹಾಗೆ ಸ್ವಲ್ಪ ತರಕಾರಿ ತೊಗೊಂಡ್ವಿ. ಇನ್ನು ಜಾಸ್ತಿ ದಿನ ಏನಿರಲ್ಲ, ಒಂದು 3-4 ದಿನಕ್ಕೆ ಆಗೋವಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡ್ವಿ. ಇಲ್ಲೂ ಕೂಡ ಸೇಮ್ ಪ್ರೈಸು. ಟೊಮೊಟೊ 50 ರೂಪಾಯಿ, ಈರುಳ್ಳಿ 70 ರೂಪಾಯಿ kg. ಬೆಂಗಳೂರಲ್ಲಿ ಇನ್ನೂ ಕೇಳಲಿಲ್ಲ. ನಾನು ಕಡಿಮೆ ಪ್ರೈಸ್ ಇದ್ದಾಗ 1-2 kg ತೊಗೊಂಡಿದ್ದೆ. 100 ರೂಪಾಯಿಗೆ 2.5 kg ಹಂಗೆ ಕೊಟ್ಟೋಗಿದ್ರು. ಸೊ ಅದಾದಮೇಲೆ ಪೂಜೆಗೆ ಹೂವಿನ ಹಾರಗಳು ಬೇಕಿತ್ತು, ಒಂದು 5 ಹೂವಿನ ಹಾರ ತೊಗೊಂಡ್ವಿ. ಇದು ನಿಮಗೆ ಗೊತ್ತಿರುತ್ತೆ, ಬಾರೆಹಣ್ಣು ಅಂತೀವಿ ನಾವು, ಅದನ್ನು ಕೂಡ ಒಂದು ಅರ್ಧ kg ತೊಗೊಂಡ್ರು. ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಅಷ್ಟರೊಳಗೆ ರಾತ್ರಿ ಆಯಿತು. ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಂದಿಗೆಗಳೆಲ್ಲ ತೊಳೆದಿಟ್ಬಿಡೋಣ, ಬೆಳಗ್ಗೆ ಕೆಲಸ ಇದೆಯಲ್ವ ಪೂಜೆಗೆ ಅಂದ್ಬಿಟ್ಟು ಬಿಂದಿಗೆಗಳೆಲ್ಲ ತೊಳೆದಿಟ್ಕೊಂಡೆ. ಹಾಗೆ ಪಾತ್ರೆಗಳೆಲ್ಲ ತೊಳೆದೆ ಹೊರಗಡೆಯಿಂದ. ಸೊ ಈ ಥರ ಇದೆ, ಇದು ಹಿಂದೆಗಡೆ ಇರೋದು. ಸೊ ಕಿಚನ್ ಎಲ್ಲ ಇನ್ನೂ ಏನೂ ಕ್ಲೀನ್ ಮಾಡಿಸಿಲ್ಲ. ಮೇಲ್ಗಡೆ ಪಾತ್ರೆ ನೋಡ್ತಿರ್ಬೋದು, ಎಲ್ಲ ಕಟ್ಟಿಟ್ಟಿದ್ದಾರೆ. ಜಸ್ಟ್ ಹಾಗೆ ಒಂದು ಗ್ಯಾಸ್ ಇಟ್ಕೊಂಡು ಅಡುಗೆ ಮಾಡ್ಕೊತಿರೋದು ಅಷ್ಟೇ. ಮನೆ ರೆಡಿ ಮಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದೆ ಮಾಡಿಸ್ಕೋಬೋದು. ಬಟ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸ್ವಂತ ಮನೆ ಮಾಡಬೇಕು ಅಂತ. ಆ ಒಂದು ಆಸೆನ ಅವ್ರು ಈಡೇರಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ. ಸೊ ಇದಿಷ್ಟು ನನ್ನ ಇವತ್ತಿನ ರೂಟೀನ್ ಆಗಿತ್ತು. ಮತ್ತೊಂದು ವಿಡಿಯೋ ಹೊತ್ತಿಗೆ ಸಿಗ್ತೀನಿ. ಇವತ್ತಿನ ವಿಡಿಯೋನ ಎಂಡವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.